ಕಣ್ಣವನ್ಗೆ ಲೋಕವೆಲ್ಲ ಅಳದಿ ಆಯ್ತಾ. ಇವ್ರ ಅವಧಿನಲ್ಲಿ ಹಿಂಗೆಲ್ಲ ಮಾಡಿದ್ರು ಅನ್ಸುತ್ತೆ, ಅದಕ್ಕೆ ನಮ್ಮನ್ನ ಆಪಾದನೆ ಮಾಡ್ತಿದ್ದಾರೆ. ನೋಡಿ, ಯಾವುದೋ ಒಂದು ಉದ್ಯಮಿ ತೀರೋದಾಗ ಇವರು ಪ್ರತಿ ಬಾರಿನೂ ಯಾವ್ದಾದ್ರು ಒಂದು ಉದ್ಯಮಿ ಆತ್ಮಹತ್ಯೆ ಮಾಡ್ಕೊಂಡಾಗ ಇಂತಹ ಒಂದು ಥಿಯರೀಸ್ನ ತರ್ತಾರೆ. ಇನ್ವೆಸ್ಟಿಗೇಷನ್ ಆದಾಗ ಆ ಉದ್ಯಮಿಗಳು ಪರ್ಸ್ನಲ್ ಕಾರಣಕ್ಕೆ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬರ್ತದೆ. ಅದು ಇಂದಿನ ಯಾವುದೇ ಉದ್ಯಮಿಗಳಾಗಿರಲಿ, ನಾನು ಹೆಸರು ಹೇಳಲ್ಲ ಯಾವ ಉದ್ಯಮಿನೂ ಸಹ. ಹಿಂದೆ ಒಂದು ಉದ್ಯಮಿ ತೀರೋದ್ರು, ಆ ಉದ್ಯಮಿ ತನ್ನ ಪರ್ಸ್ನಲ್ ಕಾರಣಕ್ಕೆ ತೀರೋದ್ರು ಅಂತ ಹೇಳಿ ವರದಿ ಬಂತು. ಆದರೆ ಅದನ್ನು ಬಹಿರಂಗ ಮಾಡಲಿಲ್ಲ. ಏನಕ್ಕೆ ಅಂದರೆ ಪರ್ಸ್ನಲಿ ಅವ್ರಿಗೆ ಫ್ಯಾಮಿಲಿಗೆ ತೊಂದರೆ ಆಗ್ತದೆ ಮತ್ತು ಅವರ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಥಿಯರೀಸ್ ಭೇದ ತುಂಬ ಓಡಾಡ್ತಿವೆ. ಈಗಲೂ ಅಷ್ಟೇ, ಈ ಪ್ರಸಂಗದಲ್ಲೂ ಅಷ್ಟೇ. ಆ ಪ್ರಸಂಗದಲ್ಲೂ ಸಹ ಏನಂದರೆ ಅವರ ಪರ್ಸ್ನಲ್ ವಿಚಾರಗಳಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದರಿಂದಾಗಿ ಈ ರೀತಿ ವಿಚಾರಗಳಾಗ್ತಿದೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ಗೆ ಒಳಪಟ್ಟಿದ್ರು ಅಂತ ಕೆಲವು ಥಿಯರಿ ಹೇಳ್ತಿದ್ರೆ, ಇನ್ನು ಕೆಲವು ಥಿಯರಿ ಅವ್ರ ಹಳೆ ಬಿಸ್ನೆಸ್ ವಿಚಾರಗಳಿತ್ತು ಅಂತಲೂ ಸಹ ಹೇಳ್ತಾ ಇದ್ದಾರೆ. ಇದೆಲ್ಲ ನಾನು ಅದಕ್ಕೆ ವೈಯಕ್ತಿಕವಾಗಿ ಇನ್ನೂ ಇನ್ವೆಸ್ಟಿಗೇಷನ್ ಆಗಲಿ ಯಾವ ರೀತಿ ಥಿಯರೀಸ್ ಬರ್ತದೋ ಅದೆಲ್ಲ ಆಮೇಲೆ. ಆದರೆ ಕಾಂಗ್ರೆಸ್ನವರು ಜಂಪ್ ಮಾಡಿಬಿಡ್ತಾರೆ. ಪ್ರಿಯಾಂಕಾ ಖರ್ಗೆ ಇರ್ಬೋದು ಅಥವಾ ಈ ಪ್ರದೀಪ್ ಈಶ್ವರ್ ಇರ್ಬೋದು. ಆಯ್ತಪ್ಪ, ಪ್ರದೀಪ್ ಈಶ್ವರ್ ನಿನ್ಗೆ ನಾನು ಕೇಳ್ತಾ ಇದ್ದೀನಿ, ನೀನು ಪರಿಶ್ರಮ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಎಲ್ಲಿಂದ ಬಂತು ನಿಂಗೆ ಅಡ್ವಾನ್ಸ್? ಒಂದು. ಎರಡನೇ ಪ್ರಶ್ನೆ, ನಿಂಗೆ ಪ್ರದೀಪ್ ಈಶ್ವರ್ ನಿನಗೆ ಕೇಳ್ತಾ ಇದ್ದೀನಿ, ಶಾಸಕ ನೀನು. ಜೊತೆಗೆ ನೀವು ಏನು 23, 24 ಬಿಲ್ಡಿಂಗ್ಸ್ ತಗೊಂಡು ಒಂದು ನಿಮಿಷ ನಟರಾಜಣ್ಣ ನಾನು ಸಾರ್ವಜನಿಕವಾಗಿ ಪ್ರಶ್ನೆ ಸಾರ್ವಜನಿಕವಾಗಿ ಉದಾಹರಣೆ ಕೊಡ್ತೀನಿ. ಪ್ರಶ್ನೆ ಕೇಳಕ್ ಬಿಡಿ, ತಾವು ಉತ್ತರ ಕೊಡ್ಲಿ. ವೈಯಕ್ತಿಕ ಅಲ್ಲ, ಪ್ರದೀಪ್ ಈಶ್ವರ್ ಅವರು 23 ಬಿಲ್ಡಿಂಗ್ ಇಟ್ಕೊಂಡಿದ್ದಾರೆ. ಎಲ್ಲದಕ್ಕೂ ಸಹ ಅವರು ಬಿಲ್ಡಿಂಗ್ ಪರ್ಮಿಷನ್ ತಗೊಂಡಿದಾರಾ? ನಾನು ಕೇಳ್ತಾ ಇದ್ದೀನಿ, ಉತ್ತರ ಕೊಡ್ಲಿ ಅವರು. ಉತ್ತರ ಕೊಡ್ಲಿ ಅವರು. ನಟರಾಜಣ್ಣ ಒಂದ್ ನಿಮಿಷ, ಒಂದ್ ನಿಮಿಷ, ಸಂಸದರ ಪ್ರಶ್ನೆ ಕೇಳ್ತಾರೆ, ಸಂಸದರು ಕೇಳ್ತಾರೆ. ಯಾಕೆ ಬಿಡಬೇಕು? SIT ಮಾಡ್ರಿ ಅವ್ರ ಮೇಲೆ. ಯಾಕೆ SIT ಮಾಡ್ರಿ? 24 ಬಿಲ್ಡಿಂಗ್ PU ಪರ್ಮಿಷನ್ ಇಂಡಿವಿಜುವಲ್ ಬಿಲ್ಡಿಂಗ್ಸ್ ಹೆಂಗ್ ಸಿಕ್ತು? 20,000 ಸ್ಕ್ವೇರ್ ಫೀಟ್ ಇರಬೇಕು ಲ್ಯಾಂಡ್. 20,000 ಸ್ಕ್ವೇರ್ ಬರೋದಿಲ್ಲ. ಪ್ರದೀಪ್ ಈಶ್ವರ್ 20,000 ಸ್ಕ್ವೇರ್ ಫೀಟ್ ಇರ್ಬೇಕು ಲ್ಯಾಂಡ್ ಪರ್ಮಿಷನ್ ಕೊಡಕ್ PUಗೆ. ಜೊತೆಗೆ ಇವತ್ತು ನಾರ್ಮ್ಸ್ ಪ್ರಕಾರ ಪಬ್ಲಿಕ್ ಯೂಸ್ ಅಲ್ಲಿ ಇರಬೇಕು. ಅದಕ್ಕೆ ಬಿಲ್ಡಿಂಗ್ 25,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇರಬೇಕು. ಯಾವ್ದು ಇದ್ಯಾನ್ರಿ ಕೇಳ್ರಿ, 25,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇರಬೇಕು. ಜೊತೆಗೆ ಫೈರ್ ನಾರ್ಮ್ ಇರಬೇಕು, ಜೊತೆಗೆ ಬಿಲ್ಡಿಂಗ್ ಸೇಫ್ಟಿ ಇರಬೇಕು. ಎಲ್ಲ ತಗೊಂಡಿಯಾರೇನ್ರಿ ಪ್ರದೀಪ್ ಈಶ್ವರ್? ಇವತ್ತು ಪ್ರದೀಪ್ ಈಶ್ವರ್ ಮಾತ್ರ ಪರ್ಮಿಷನ್ ಕೊಟ್ಟಿಲ್ಲ. ಪ್ರದೀಪ್ ಈಶ್ವರ್ ಆಕಾಶದಲ್ಲಿ ಬಂದವ್ರ ಎಲ್ಲರಿಗೂ ಕಾನೂನು ಒಂದೇ, ಪ್ರದೀಪ್ ಈಶ್ವರ್ ಮಾತ್ರ ಬೇರೆ ಕಾನೂನು. ಪ್ರದೀಪ್ ಈಶ್ವರ್ ಮಾತ್ರ ಆಕಾಶದಲ್ಲಿ ಬಂದವ್ರ? ಎಲ್ಲಿಂದ ಬಂತು ಉದ್ಯಮ ನಿಮ್ಗೆ? ತೋರಿಸಿ, ಅದನ್ನು ಸಹ ರೆಕಾರ್ಡ್ ಅಲ್ಲಿ ತೋರಿಸಿ. ನೋಡಿ, ಪ್ರದೀಪ್ ಈಶ್ವರ್ ಆಗ್ಲಿ, ನಾನಾಗ್ಲಿ, ನಟರಾಜ್ ಗೌಡ್ರ ಆಗ್ಲಿ, ರಾಯ್ ಆಗ್ಲಿ, ಶ್ರೀಪಾದ್ ಆಗ್ಲಿ, ಎಲ್ಲರಿಗೂ ಒಂದೇ ಕಾನೂನೇ ರಾಜ್ಯದಲ್ಲಿರೋದು. ನಿಮಗೆ ಮಾತ್ರ ಬೇರೆ ಕಾನೂನು ಇಲ್ಲ. ಮಧು ಬಂಗಾರಪ್ಪರ್ಗೂ ಅದೇ ಕಾನೂನೇ, ನರೇಂದ್ರ ಮೋದಿ ಅವ್ರಿಗೂ ಅದೇ ಕಾನೂನೇ. ಆದ್ರೆ ವಿಚಾರ ಇಷ್ಟೇ, ನೀವು ಮಾತ್ರ ಪರ್ಸನಲ್ ಆಗಿ ಎಲ್ಲರೂ ಅಟ್ಯಾಕ್ ಮಾಡ್ತೀರಾ. ನಿಮ್ಮ ಬಗ್ಗೆ ಅಟ್ಯಾಕ್ ಮಾಡೋ ಸಂದರ್ಭ ತುಂಬಾ ಜನ ಮಾಡ್ತಾ ಇದ್ದಾರೆ. ಅದರಿಂದ ವಿಚಾರ ಇಷ್ಟೇ, ರಾಯ್ ಆಗ್ಲಿ ಅಥವಾ ಬೇರೆಯವರಾಗ್ಲಿ, ಯಾರಾದ್ರೂ ಆಗ್ಲಿ, ಅವ್ರು ಅಕಸ್ಮಾತ್ ಏನಾದ್ರು ನೋಡಿ, ಇನ್ನು ಒಂದು ಹೇಳ್ಬಿಡ್ತೀನಿ ಶ್ರೀಪಾದ್, ನಾವು ಎಲ್ಲ ಸಹ ಉದ್ಯಮ ಮಾಡ್ತಾ ಇದೀವಿ. ಸಣ್ಣ ಪುಟ್ಟ ಉದ್ಯಮ ನಮ್ದು ಇದೆ, ನಟರಾಜ್ ಗೌಡ್ರು ಇದೆ, ನಮ್ದು ಇದೆ. ನೇರ ಆರೋಪ ಏನಂದ್ರೆ ಗೌಡ್ರೆ, ನೀವು ಚುನಾವಣೆ ಟೈಮ್ ಅಲ್ಲಿ ಯಾವ ಉದ್ಯಮಿ ದುಡ್ಡು ಕೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಅತ್ಯಂತ ಸುಳ್ಳು, ಕಚೇರಿ ಮೇಲೆ, ಮನೆಗಳ ಮೇಲೆ ಫಿಕ್ಸ್ ಅಂತ ಸುಳ್ಳು. ನೋಡಿ, ನಟರಾಜ್ ಗೌಡ್ರು ಯಾವುದೋ ಒಂದು ಪ್ರಸಂಗನ ಒಂದೇ ಒಂದು ಇನ್ಸಿಡೆಂಟ್ನ ಹೇಳ್ತಿರಬಹುದು. ಅಂದರೆ ಆ ರೀತಿ ಆದಾಗ ಅದು ಅಕಸ್ಮಾತ್ ಏನು ಸಾಂದರ್ಭಿಕವಾಗಿ ಹಂಗಾಗಿದ್ರೆ ನಮಗೆ ಗೊತ್ತಿಲ್ಲ. ವಿಚಾರ ಇಷ್ಟೇ, ಯಾವುದೇ ಉದ್ಯಮಿಗಳಾಗಲಿ ಅವರು ಯಾವುದೋ ಒಂದು ರೀತಿಯಲ್ಲಿ ಉದ್ಯಮ ಮಾಡ್ಕೊಂಡು ಹೋಗಿರ್ತಾರೆ. IT ಅವ್ರು ಬಂದಾಗ ಏನು ಕೇಳ್ತಾರಪ್ಪ ನಿಮಗೆ ಕೇಳ್ತಕ್ಕಂಥದ್ದು ಇಷ್ಟ, ನೀನು ₹100 ಸಂಪಾದನೆ ಮಾಡಿಯಾ, ನೀನು ಕಟ್ಟಬೇಕಾಗಿರೋ ಟ್ಯಾಕ್ಸ್ ₹22 ₹30 ಕಟ್ಟಬೇಕು. ನೀನು ಕಟ್ಟಿಲ್ಲ, ಫೈನು ಎಲ್ಲ ಸೇರಿಸಿ ಕೇಳ್ತಾರೆ. ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೊಡ್ತಾರೆ. ಜೊತೆಗೆ ಇನ್ನು ಸ್ವಲ್ಪ ಲಿವಿ ಇರುತ್ತೆ. CAಗಳೇನಾದ್ರು ಸರಿಯಾಗಿರೋರಾದರೆ ಇನ್ನೂ ಸ್ವಲ್ಪ ಸರಿಯಾಗಿ ಫೈಟ್ ಮಾಡಿದ್ರೆ ಇನ್ನೂ ಕಡಿಮೆ ಟ್ಯಾಕ್ಸ್ ಮಾಡ್ಕೊಬೋದು. ವಿಚಾರ ಇಷ್ಟೇ, ಯಾವುದಾದ್ರೂ ಉದ್ಯಮಿ IT ಗೋಸ್ಕರ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಈ ರಾಜ್ಯದಲ್ಲಿ ಆಗಲಿ ಇಡೀ ದೇಶದಲ್ಲಿ ಆಗಲಿ ಹಾಸ್ಯಾಸ್ಪದ. ಯಾರೂ ಆ ರೀತಿ ಮಾಡೋದಿಲ್ಲ. ಆಮೇಲೆ ಅಕಸ್ಮಾತ್ ಯಾರು ಎಲೆಕ್ಟೋರಲ್ ಬಾಂಡ್ಸ್ ಅಂತ ನಟರಾಜ್ ಗೌಡ್ರು ಹೇಳ್ತಾರೆ, ಅದು ಅವ್ರ ಕಾಲದಲ್ಲಿ ಆಗಿತ್ತೇನೋ, ನಮ್ಮ ಕಾಲದಲ್ಲಿ ಯಾವುದೂ ರೀತಿ ಅದು ಅಕಸ್ಮಾತ್ ತಾತ್ಕಾಲಿಕವಾಗಿ ಈಗ ನಾನೊಂದು ಮಾತು ಹೇಳ್ತೀನಿ.
ಇದೇ ರೀತಿಯಾಗಿ ಯಾರು ಪ್ರಶ್ನೆ ಉತ್ತರ ಕೊಡಕ್ಕೆ ಹೇಳಿ, ನೀವು ಬೇಡ. ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ನಾನು ಪ್ರದೀಪ್ ಅಲ್ಲ, ಒಂದು ನಿಮಿಷ. ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ಆತ ಸಂಸದರ ಬಗ್ಗೆ ಕೇಳ್ತಾರೆ, ಆತ ಉತ್ತರ ಕೊಡಕ್ಕೆ ಹೇಳಿ. ಆತ ಹೆಂಗ್ ಪರ್ಮಿಷನ್ ತಗೊಂಡ್ರು ಅಂತ ಉತ್ತರ ಕೊಡಕ್ಕೆ ಹೇಳಿ. ಅವಾಗ ನಾವ್ ಹೇಳ್ತೀವಿ. ಈಗ ನೀವು ಪ್ರದೀಪ್ ಈಶ್ವರ್ ನನ್ನ ಸಮಯವನ್ನು ಪ್ರದೀಪ್ ಈಶ್ವರ್ ಇದೇ ರೀತಿ ಮಾತಾಡೋದು. ಪ್ರದೀಪ್ ಈಶ್ವರ್ನ ಇವಾಗ ಇನ್ನೊಬ್ಬ ಪಾರ್ಟ್ 2 ಹುಚ್ಚ ಅಂತ ಹೇಳ್ತಿದ್ದಾರೆ, ಆ ರೀತಿ ಹೇಳ್ತಾರೆ. ಪ್ರದೀಪ್ ಈಶ್ವರ್ ಇವತ್ತು ನೇರವಾಗಿ ವೈಯಕ್ತಿಕ ದಾಳಿ ಬೇಡ. ವೈಯಕ್ತಿಕವಾಗಿ ಪದ ಬಳಕೆ ಮಿತವಾಗಿ ಅವ್ರಿಗೂ ಹೇಳಿ ಸರ್, ಅವ್ರಿಗೂ ಹೇಳಿ ಪ್ರದೀಪ್ ಈಶ್ವರ್ಗೆ ಅಕಸ್ಮಾತ್ ಸ್ಪೀಕರ್ ಆಗ್ಬಿಟ್ರು ಅಂದ್ರೆ ಏನ್ರಿ ಅರ್ಥ? ಆತನು ಅಕಸ್ಮಾತ್ ಎಮ್ಎಲ್ಎ ಆಗ್ಬಿಟ್ರು ನೀವು ಜಾಸ್ತಿ ಕೂಗೋದ್ರಿಂದ ಆರೋಗ್ಯ ಹಾಳಾಗ್ತದೆ. ಆರೋಗ್ಯ ನಮ್ದು ಹಾಳಾಗುತ್ತೆ. ಪ್ರದೀಪ್ ಈಶ್ವರ್ಗೆ ಆರೋಗ್ಯ ಸುಧಾರಿಸಕ್ಕೆ ಬದಲು ಮಾನಸಿಕ ಆರೋಗ್ಯ ತಗೊಂಡಿಯಾರನ್ರಿ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ತಗೊಂಡಿಯಾರ ಇವತ್ತು ಪ್ರದೀಪ್ ಈಶ್ವರ್ ಮಾತ್ರ ಪರ್ಮಿಷನ್ ಕೊಟ್ಟಿಲ್ಲ. ಪ್ರದೀಪ್ ಈಶ್ವರ್ ಆಕಾಶದಲ್ಲಿ ಬಂದವ್ರ ಎಲ್ಲರಿಗೂ ಕಾನೂನು ಒಂದೇ, ಪ್ರದೀಪ್ ಈಶ್ವರ್ ಮಾತ್ರ ಬೇರೆ ಕಾನೂನು. ಆಕಾಶದಲ್ಲಿ ಬಂದವ್ರ ಎಲ್ಲಿಂದ ಬಂತು ಉದ್ಯಮ ನಿಮ್ಗೆ? ತೋರಿಸಿ, ಅದನ್ನು ಸಹ ರೆಕಾರ್ಡ್ ಅಲ್ಲಿ ತೋರಿಸಿ ನೋಡಿ. ಪ್ರದೀಪ್ ಈಶ್ವರ್ ಆಗ್ಲಿ, ನಾನಾಗ್ಲಿ, ನಟರಾಜ್ ಗೌಡ್ರ ಆಗ್ಲಿ, ರಾಯ್ ಆಗ್ಲಿ, ಶ್ರೀಪಾದ್ ಆಗ್ಲಿ, ಎಲ್ಲರಿಗೂ ಒಂದೇ ಕಾನೂನೇ ರಾಜ್ಯದಲ್ಲಿರೋದು. ನಿಮಗೆ ಮಾತ್ರ ಬೇರೆ ಕಾನೂನು ಇಲ್ಲ. ಮಧು ಬಂಗಾರಪ್ಪರ್ಗೂ ಅದೇ ಕಾನೂನೇ, ನರೇಂದ್ರ ಮೋದಿ ಅವ್ರಿಗೂ ಅದೇ ಕಾನೂನೇ. ಆದ್ರೆ ವಿಚಾರ ಇಷ್ಟೇ, ನೀವು ಮಾತ್ರ ಪರ್ಸನಲ್ ಆಗಿ ಎಲ್ಲಾರು ಅಟ್ಯಾಕ್ ಮಾಡ್ತೀರಾ. ನಿಮ್ಮ ಬಗ್ಗೆ ಅಟ್ಯಾಕ್ ಮಾಡೋ ಸಂದರ್ಭ ತುಂಬಾ ಜನ ಮಾಡ್ತಾ ಇದ್ದಾರೆ. ಅದರಿಂದ ವಿಚಾರ ಇಷ್ಟೇ, ರಾಯ್ ಆಗಲಿ ಅಥವಾ ಬೇರೆಯವರಾಗಲಿ ಯಾರಾದರೂ ಆಗಲಿ, ಅವ್ರು ಅಕಸ್ಮಾತ್ ಏನಾದ್ರು ನೋಡಿ, ಇನ್ನು ಒಂದು ಹೇಳ್ಬಿಡ್ತೀನಿ ಶ್ರೀಪಾದ್, ನಾವು ಎಲ್ಲ ಸಹ ಉದ್ಯಮ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಉದ್ಯಮ ನಮ್ಮದು ಇದೆ, ನಟರಾಜ್ ಗೌಡ್ರು ಇದೆ, ನಮ್ಮದು ಇದೆ. ನೇರ ಆರೋಪ ಏನಂದ್ರೆ ಗೌಡ್ರೆ, ನೀವು ಚುನಾವಣೆ ಟೈಮ್ ಅಲ್ಲಿ ಯಾವ ಉದ್ಯಮಿ ದುಡ್ಡು ಕೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಅತ್ಯಂತ ಸುಳ್ಳು, ಕಚೇರಿ ಮೇಲೆ, ಮನೆಗಳ ಮೇಲೆ ಫಿಕ್ಸ್ ಅಂತ ಸುಳ್ಳು. ನೋಡಿ, ನಟರಾಜ್ ಗೌಡ್ರು ಯಾವುದೋ ಒಂದು ಪ್ರಸಂಗನ ಒಂದೇ ಒಂದು ಇನ್ಸಿಡೆಂಟ್ನ ಹೇಳ್ತಿರಬಹುದು. ಅಂದರೆ ಆ ರೀತಿ ಆದಾಗ ಅದು ಅಕಸ್ಮಾತ್ ಏನು ಸಾಂದರ್ಭಿಕವಾಗಿ ಹಂಗಾಗಿದ್ರೆ ನಮಗೆ ಗೊತ್ತಿಲ್ಲ. ವಿಚಾರ ಇಷ್ಟೇ, ಯಾವುದೇ ಉದ್ಯಮಿಗಳಾಗಲಿ ಅವರು ಯಾವುದೋ ಒಂದು ರೀತಿಯಲ್ಲಿ ಉದ್ಯಮ ಮಾಡ್ಕೊಂಡು ಹೋಗಿರ್ತಾರೆ. IT ಅವ್ರು ಬಂದಾಗ ಏನು ಕೇಳ್ತಾರಪ್ಪ ನಿಮಗೆ ಕೇಳ್ತಕ್ಕಂಥದ್ದು ಇಷ್ಟ, ನೀನು ₹100 ಸಂಪಾದನೆ ಮಾಡಿಯಾ, ನೀನು ಕಟ್ಟಬೇಕಾಗಿರೋ ಟ್ಯಾಕ್ಸ್ ₹22 ₹30 ಕಟ್ಟಬೇಕು. ನೀನು ಕಟ್ಟಿಲ್ಲ, ಫೈನು ಎಲ್ಲ ಸೇರಿಸಿ ಕೇಳ್ತಾರೆ. ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೊಡ್ತಾರೆ. ಜೊತೆಗೆ ಇನ್ನು ಸ್ವಲ್ಪ ಲಿವಿ ಇರುತ್ತೆ. CAಗಳೇನಾದ್ರು ಸರಿಯಾಗಿರೋರಾದರೆ ಇನ್ನೂ ಸ್ವಲ್ಪ ಸರಿಯಾಗಿ ಫೈಟ್ ಮಾಡಿದ್ರೆ ಇನ್ನೂ ಕಡಿಮೆ ಟ್ಯಾಕ್ಸ್ ಮಾಡ್ಕೊಬೋದು. ವಿಚಾರ ಇಷ್ಟೇ, ಯಾವುದಾದ್ರೂ ಉದ್ಯಮಿ IT ಗೋಸ್ಕರ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಈ ರಾಜ್ಯದಲ್ಲಿ ಆಗಲಿ ಇಡೀ ದೇಶದಲ್ಲಿ ಆಗಲಿ ಹಾಸ್ಯಾಸ್ಪದ. ಯಾರೂ ಆ ರೀತಿ ಮಾಡೋದಿಲ್ಲ. ಆಮೇಲೆ ಅಕಸ್ಮಾತ್ ಯಾರು ಎಲೆಕ್ಟೋರಲ್ ಬಾಂಡ್ಸ್ ಅಂತ ನಟರಾಜ್ ಗೌಡ್ರು ಹೇಳ್ತಾರೆ, ಅದು ಅವ್ರ ಕಾಲದಲ್ಲಿ ಆಗಿತ್ತೇನೋ, ನಮ್ಮ ಕಾಲದಲ್ಲಿ ಯಾವುದೂ ರೀತಿ ಅದು ಅಕಸ್ಮಾತ್ ತಾತ್ಕಾಲಿಕವಾಗಿ ಕೇಳ್ತಾ ಇದ್ದಾರೆ ಅಶೋಕ್ ಗೌಡ್ರು. ಈಗ ನಾನೊಂದು ಮಾತು ಹೇಳ್ತೀನಿ, ಇದೇ ರೀತಿಯಾಗಿ ಯಾರು ಪ್ರಶ್ನೆ ಉತ್ತರ ಕೊಡಕ್ಕೆ ಹೇಳಿ. ನೀವು ಬೇಡ. ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ನಾನು ಪ್ರದೀಪ್ ಅಲ್ಲ, ಒಂದು ನಿಮಿಷ. ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ಆತ ಸಂಸದರ ಬಗ್ಗೆ ಕೇಳ್ತಾರೆ, ಆತ ಉತ್ತರ ಕೊಡಕ್ಕೆ ಹೇಳಿ. ಆತ ಹೆಂಗ್ ಪರ್ಮಿಷನ್ ತಗೊಂಡ್ರು ಅಂತ ಉತ್ತರ ಕೊಡಕ್ಕೆ ಹೇಳಿ. ಅವಾಗ ನಾವ್ ಹೇಳ್ತೀವಿ. ಈಗ ನೀವು ಪ್ರದೀಪ್ ಈಶ್ವರ್ ನನ್ನ ಸಮಯವನ್ನು ಪ್ರದೀಪ್ ಈಶ್ವರ್ ಇದೇ ರೀತಿ ಮಾತಾಡೋದು. ಪ್ರದೀಪ್ ಈಶ್ವರ್ನ ಇವಾಗ ಇನ್ನೊಬ್ಬ ಪಾರ್ಟ್ 2 ಹುಚ್ಚ ಅಂತ ಹೇಳ್ತಿದ್ದಾರೆ, ಆ ರೀತಿ ಹೇಳ್ತಾರೆ. ಪ್ರದೀಪ್ ಈಶ್ವರ್ ಇವತ್ತು ನೇರವಾಗಿ ವೈಯಕ್ತಿಕ ದಾಳಿ ಬೇಡ. ವೈಯಕ್ತಿಕವಾಗಿ ಪದ ಬಳಕೆ ಮಿತವಾಗಿ ಅವ್ರಿಗೂ ಹೇಳಿ ಸರ್, ಅವ್ರಿಗೂ ಹೇಳಿ ಪ್ರದೀಪ್ ಈಶ್ವರ್ಗೆ ಅಕಸ್ಮಾತ್ ಸ್ಪೀಕರ್ ಆಗ್ಬಿಟ್ರು ಅಂದ್ರೆ ಏನ್ರಿ ಅರ್ಥ? ಆತನು ಅಕಸ್ಮಾತ್ ಎಮ್ಎಲ್ಎ ಆಗ್ಬಿಟ್ರು. ನೀವು ಜಾಸ್ತಿ ಕೂಗೋದ್ರಿಂದ ಆರೋಗ್ಯ ಹಾಳಾಗ್ತದೆ. ಆರೋಗ್ಯ ನಮ್ದು ಹಾಳಾಗುತ್ತೆ. ಪ್ರದೀಪ್ ಈಶ್ವರ್ಗೆ ಆರೋಗ್ಯ ಸುಧಾರಿಸಕ್ಕೆ ಬದಲು ಮಾನಸಿಕ ಆರೋಗ್ಯ ಸುಧಾರಿಸಕ್ಕೆ